ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳೇನು? ಆಪ್ಷನ್ಸ್: ಎ ಎದೆ ಉರಿ, ಬಿ ಹೊಟ್ಟೆ ನೋವು, ಸಿ ವಾಂತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಹೊಟ್ಟೆಯಲ್ಲಿ ಮೊದಲು ಅಲ್ಸರ್ ಉಂಟಾಗಿ ಅದು ನಂತರ ಕ್ಯಾನ್ಸರ್ ಆಗಿ ತಿರುಗಿಕೊಳ್ಳುತ್ತದೆ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳು ಎಂದರೆ ಎದೆ ಉರಿ, ಹೊಟ್ಟೆ ಉಬ್ಬರ, ಮೇಲಿನ ಹೊಟ್ಟೆಯಲ್ಲಿ ನೋವು ಕಾಣಿಸುವುದು, ವಾಕರಿಕೆ ಮತ್ತು ವಾಂತಿ ಬಂದ ಅನುಭವ ಉಂಟಾಗುವುದು ಹೊಟ್ಟೆ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತವೆ. ಎರಡನೇ ಪ್ರಶ್ನೆ, ಬಿಪಿ ಸಮಸ್ಯೆ ಇರುವವರು ತಪ್ಪದೇ ಸೇವಿಸಬೇಕಾದ ಹಣ್ಣು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಪೇರಳೆ, ಸಿ ದಾಳಿಂಬೆ, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ. ದಾಳಿಂಬೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಕಂಡುಬರುವುದರ ಜೊತೆಗೆ ಪಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಅಧಿಕ ಪ್ರಮಾಣದಲ್ಲಿ ಸಿಗುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ರಕ್ತನಾಳದ ಮೇಲೆ ಬೀಳುವ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಮೂರನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಮೆಗ್ನೀಷಿಯಂ, ಸಿ ವಿಟಮಿನ್ ಡಿ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ಕೊರತೆಯು ಆರಂಭಿಕ ಹಂತಗಳಲ್ಲಿ ದಣಿದ ಮತ್ತು ದುರ್ಬಲ ಭಾವನೆಯನ್ನು ಉಂಟುಮಾಡುತ್ತದೆ. ದೇಹದಲ್ಲಿ ಕಡಿಮೆ ಮೆಗ್ನೀಷಿಯಂ ಇದ್ದಾಗ ನಮ್ಮ ಚಯಾಪಚಯವು ಬದಲಾಗುತ್ತದೆ ಮತ್ತು ಪರಿಧಮನಿಯ ಸೆಳೆತಕ್ಕೆ ಕಾರಣವಾಗುತ್ತದೆ. ಅಂದರೆ ಹೃದಯದ ಅಪಧಮನಿಗಳು ಇದ್ದಕ್ಕಿದ್ದಂತೆ ಬಿಗಿಯಾಗುತ್ತದೆ. ಇದು ನಮ್ಮ ಎದೆಯಲ್ಲಿ ಹಿಸುಕಿದ ನೋವಿನಂತೆ ಭಾಸವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಹಿಳೆಯರು ಹೆಚ್ಚು ಶೀತವನ್ನು ಅನುಭವಿಸಲು ಕಾರಣವೇನು? ಆಪ್ಷನ್ಸ್: ಎ ಮನೆ ಕೆಲಸ, ಬಿ ಹಾರ್ಮೋನ್ ಬದಲಾವಣೆ, ಸಿ ಕಡಿಮೆ ಚಯಾಪಚಯ, ಡಿ ದೇಹ ಪ್ರವೃತ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ಚಯಾಪಚಯ. ಮಹಿಳೆಯರ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆ ಇರುತ್ತದೆ. ಪುರುಷರು ಮತ್ತು ಮಹಿಳೆಯರು ಒಂದೇ ತೂಕವನ್ನು ಹೊಂದಿದ್ದರೂ ಅವರ ದೇಹದಲ್ಲಿ ಕಡಿಮೆ ಶಾಖವನ್ನು ಉತ್ಪಾದಿಸುವ ಸ್ನಾಯುಗಳನ್ನು ಹೊಂದಿರುತ್ತಾರೆ. ಮಹಿಳೆಯರು ತಮ್ಮ ಚರ್ಮ ಮತ್ತು ಸ್ನಾಯುಗಳ ನಡುವೆ ಹೆಚ್ಚು ಕೊಬ್ಬು ಹೊಂದಿರುತ್ತಾರೆ. ಇದು ಅವರ ದೇಹವನ್ನು ತಂಪಾಗಿರಿಸಲು ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಕನ್ನಡ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿ ಯಾರು? ಆಪ್ಷನ್ಸ್: ಎ ಭವ್ಯ ನರಸಿಂಹಮೂರ್ತಿ, ಬಿ ಮಾಧುರಿ, ಸಿ ರಾಧಿಕಾ ಸೇನ್, ಡಿ ಅವನಿ ಚತುರ್ವೇದಿ. ಸರಿಯಾದ ಉತ್ತರ ಆಪ್ಷನ್ ಎ ಭವ್ಯ ನರಸಿಂಹಮೂರ್ತಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿಯಾಗಿ ನಮ್ಮ ಹೆಮ್ಮೆಯ ಕನ್ನಡತಿ ಭವ್ಯ ನರಸಿಂಹಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ. ಆರನೇ ಪ್ರಶ್ನೆ, ಹಲ್ಲಿನ ಮೇಲಿರುವ ಕಲೆಗಳನ್ನು ಸುಲಭವಾಗಿ ತೆಗೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಪುದೀನ, ಸಿ ಬಾಳೆಹಣ್ಣು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಹಲ್ಲುಗಳನ್ನು ಉಜ್ಜುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ಮತ್ತು ಬಿಳಿಯಾಗುತ್ತದೆ. ಕಿತ್ತಳೆಯ ರಸ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಹಲ್ಲಿನ ಮೇಲಿರುವ ಕಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ವಿಶ್ವದಲ್ಲೇ ಹೆಚ್ಚು ಆಹಾರ ಪದಾರ್ಥಗಳನ್ನು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಬ್ರೆಜಿಲ್, ಡಿ ಅಮೆರಿಕ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ.
ಚೀನಾ, ಭಾರತ, ಅಮೆರಿಕ ಮತ್ತು ಬ್ರೆಜಿಲ್ ವಿಶ್ವದ 4 ದೇಶಗಳು ಹೆಚ್ಚು ಧಾನ್ಯಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಆದರೆ ಇತರ ದೇಶಗಳಿಗೆ ಆಹಾರ ಧಾನ್ಯ ಮತ್ತು ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವಲ್ಲಿ ಅಮೆರಿಕ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ. 8ನೇ ಪ್ರಶ್ನೆ. 2000 ರೂಪಾಯಿಯ ನೋಟನ್ನು ತಯಾರಿಸಲು ಎಷ್ಟು ಖರ್ಚಾಗುತ್ತದೆ? ಆಪ್ಷನ್ಸ್: ಎ 10 ರೂಪಾಯಿ, ಬಿ 7 ರೂಪಾಯಿ, ಸಿ 5 ರೂಪಾಯಿ, ಡಿ 4 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ 4 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ 4 ರೂಪಾಯಿ. 2000 ರೂಪಾಯಿಯ ಒಂದು ನೋಟನ್ನು ತಯಾರಿಸಲು 4 ರೂಪಾಯಿ 57 ಪೈಸೆ ವೆಚ್ಚವಾಗುತ್ತದೆ ಮತ್ತು ಈ 2000 ರೂಪಾಯಿಯ ನೋಟು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಮುದ್ರಿಸಲಾಗುತ್ತದೆ. 9ನೇ ಪ್ರಶ್ನೆ. ಹಸಿ ತೆಂಗಿನಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶಕ್ತಿ ವೃದ್ಧಿ, ಬಿ ಮಧುಮೇಹ ನಿವಾರಣೆ, ಸಿ ಕ್ಯಾನ್ಸರ್ ವಿರೋಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಸಿ ತೆಂಗಿನಕಾಯಿ ಅಥವಾ ಎಳನೀರಿನ ಗಂಜಿಯನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಇದು ವೇಗವಾಗಿ ಪೂರೈಸುತ್ತದೆ. ಗ್ಯಾಸ್, ಅಸಿಡಿಟಿ, ಅಜೀರ್ಣ, ಮಲಬದ್ಧತೆ ಸಮಸ್ಯೆಗಳಿಗೆ ಇದು ಉತ್ತಮವಾಗಿದೆ ಮತ್ತು ಮಧುಮೇಹ ನಿವಾರಣೆಗೆ ನಿತ್ಯ ಹಸಿ ಕೊಬ್ಬರಿಯನ್ನು ಸೇವಿಸುವುದು ಆರೋಗ್ಯಕರ. ಹಾಗೂ ಹಸಿ ಕೊಬ್ಬರಿ ಕ್ಯಾನ್ಸರ್ಗಳ ವಿರುದ್ಧ ಹೋರಾಡಲು ದಿವ್ಯೌಷಧಿಯಾಗಿ ಕೆಲಸ ಮಾಡುತ್ತದೆ. 10ನೇ ಪ್ರಶ್ನೆ. ಅತಿಯಾದ ದಾನದಿಂದ ಹಾಳಾದವರು ಯಾರು? ಆಪ್ಷನ್ಸ್: ಎ ಕರ್ಣ, ಬಿ ಬಲಿ ಚಕ್ರವರ್ತಿ, ಸಿ ರಾವಣಾಸುರ, ಡಿ ವಿಶ್ವಾಮಿತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಬಲಿ ಚಕ್ರವರ್ತಿ. ಪುರಾಣಗಳ ಪ್ರಕಾರ ಅತಿಯಾದ ದಾನದಿಂದ ಹಾಳಾದವರು ಬಲಿ ಚಕ್ರವರ್ತಿ